ಜೈಲಿನ ವಿಡಿಯೋ ವೈರಲ್ ಆದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧನ್ವೀರ್ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಧನ್ವೀರ್ ಅವರ ವಿಚಾರಣೆ ಇವತ್ತು ಮತ್ತೊಮ್ಮೆ ನಡೆಯಲಿದೆ. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ಏನು ವೈರಲ್ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧನ್ವೀರ್ ಅವರನ್ನ ವಿಚಾರಣೆ ನಡೆಸಿದ್ರು. ಆದರೆ ಮತ್ತೊಮ್ಮೆ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ. ಹಾಗಾಗಿ ಧನ್ವೀರ್ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದೆ. 10ನೇ ತಾರೀಕು ವಿಚಾರಣೆ ನಡೆಸಿ ನೋಟಿಸ್ ಜಾರಿ ಮಾಡಿದ್ರು ಪರಪ್ಪನ ಅಗ್ರಹಾರ ಪೊಲೀಸರು. ನವೆಂಬರ್ 13ರಂದು ವಿಚಾರಣೆಗೆ ಗೈರಾಗಿದ್ರು ಧನ್ವೀರ್. ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿಕೊಂಡಿದ್ರು ನಟ ಧನ್ವೀರ್. ಆದರೆ ಇವತ್ತು ವಿಚಾರಣೆಗೆ ಹಾಜರಾಗುವ ಒಂದು ಸಾಧ್ಯತೆಗಳಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ದರ್ಶನ್ ಆಪ್ತ ಧನ್ವೀರ್. ದರ್ಶನ್ ಅವರ ವಿಡಿಯೋ ವೈರಲ್ ಆಯಿತು ಪರಪ್ಪನ ಅಗ್ರಹಾರದಲ್ಲಿ ಅನ್ನುವಂಥ ವಿಚಾರ ಬೆಳಕಿಗೆ ಬಂದ ಮೇಲೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಉಮೇಶ್ ರೆಡ್ಡಿ ಜೊತೆಗೆ ರೇಪಿಸ್ಟ್ಗಳು ಉಗ್ರಗಾಮಿಗಳೆಲ್ಲರೂ ಕೂಡ ಬಹಳ ಮೋಜು ಮಸ್ತಿ ಮಾಡ್ತಿದ್ದಾರೆ ಎನ್ನುವಂಥ ವಿಡಿಯೋಗಳೆಲ್ಲವೂ ಕೂಡ ಹೊರಗಡೆ ಬಂದುಬಿಡ್ತು. ಆ ವಿಡಿಯೋ ಹೊರಗಡೆ ಬರಲಿಕ್ಕೆ ಅದರಲ್ಲಿ ಧನ್ವೀರ್ ಅವರ ಕೈವಾಡ ಏನಾದರೂ ಇತ್ತಾ? ಯಾಕಂದರೆ ಧನ್ವೀರ್ ದರ್ಶನ್ ಅವರ ಆಪ್ತ. ಹೀಗಾಗಿ ಧನ್ವೀರ್ ಅವರೇನಾದರೂ ಸೇಡು ತೀರಿಸಿಕೊಳ್ಳೋದಕ್ಕೆ ಈ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರ ಅನ್ನುವಂಥ ಅನುಮಾನದ ಮೇರೆಗೆ ಮಾತ್ರ ಅವರನ್ನು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಆದರೆ ಅವರ ಮೊಬೈಲ್ಗಳಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಪೊಲೀಸರ ಒಂದು ವಿಚಾರಣೆಯ ಸಂದರ್ಭದಲ್ಲಿ. ಆದರೆ ಗೊತ್ತಿಲ್ಲ, ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ವಿಚಾರಣೆ ನಡೆಸ್ತಿದ್ದಾರೆ. ಹೀಗಾಗಿ ಪದೇ ಪದೇ ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ಬಂದು ಹಾಜರಾಗಬೇಕಾಗಿದೆ ನಟ ಧನ್ವೀರ್ ಅವರು. ಒಂದು ರೀತಿ ಇದು ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ವಿನಾಕಾರಣ ನಟ ಧನ್ವೀರ್ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ. ಇದು ಜೈಲಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಆಗೋಯ್ತಾ? ಹಾಗಿದ್ರೆ ಜೈಲಧಿಕಾರಿಗಳು ಈ ಜೈಲಿನ ಒಳಗೆ ಇರುವಂಥ ಈ ಖೈದಿಗಳಿಗೆ ಫೆಸಿಲಿಟಿಗಳನ್ನು ಕೊಡ್ತಿರೋದು ಮೊದಲನೇದು ಅವರ ತಪ್ಪು. ಅಲ್ಲಿಗೆ ಟಿವಿ ಹೋಗ್ತಾ ಇದೆ, ಅವರಿಗೆ ಮದ್ಯ ಹೋಗ್ತಾ ಇದೆ, ಕುಡಿದು ಮೋಜು ಮಸ್ತಿ ಮಾಡಕ್ಕೆ ಬೇಕಾಗಿರುವ ಮೊಬೈಲ್ಗಳು ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರು? ಅಲ್ಲ ಒಳಗಿರುವಂಥ ಜೈಲಧಿಕಾರಿಗಳು. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಬದಲು ಇಲ್ಲಿ ನಟ ಧನ್ವೀರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಎನ್ನುವಂಥ ವಿಚಾರ ಕೂಡ ಜಗಜ್ಜಾಹೀರಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಅನುಮಾನ ಅಂತೂ ಇದ್ದೇ ಇರುತ್ತೆ. ಧನ್ವೀರ್ ಅವರು ಏನಾದರೂ ವಿಡಿಯೋಗಳನ್ನು ರಿಲೀಸ್ ಮಾಡಿರ್ಬೋದಾ ಅನ್ನುವಂಥ ಅನುಮಾನದ ಮೇರೆಗೆ ಈಗ ಪರಪ್ಪನ ಅಗ್ರಹಾರ ಪೊಲೀಸರು ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ. ಒಂದು ಬಾರಿ ವಿಚಾರಣೆ ನಡೆಸಿ ಕಳುಹಿಸಿದ್ರು, ನೋಟಿಸ್ ಕೊಟ್ಟಿದ್ರು. ಆಮೇಲೆ ಮತ್ತೆ ಪುನಃ 13ನೇ ತಾರೀಕು ಅವರನ್ನು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕರೆದಿದ್ರು. ಬಟ್ ಅವತ್ತು ಧನ್ವೀರ್ ಗೈರಾಗಿದ್ರು. ವಕೀಲರ ಮೂಲಕ ಒಂದು ಟೈಮನ್ನು ಕೇಳ್ಕೊಂಡಿದ್ರು. ಹಾಗಾಗಿ ಆ ಟೈಮ್ ಇವತ್ತಿಗೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಹಾಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ನಟ ಧನ್ವೀರ್ ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದೆ.